ನಮ್ಮ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ 76ರಲ್ಲಿ ಸ್ಥಾಪನೆಯಾಗಿ ಸುಮಾರು 50 ವರ್ಷ. ಅಂದರೆ ನಾವು ಇದರಲ್ಲಿ ಬಚ್ಚೇಗೌಡರು 2010ರಲ್ಲಿ ನಾವು ಕುಳಿಸಿ 16 ವರ್ಷದ 4 ತಿಂಗಳು ನೇತೃತ್ವ ಅಧ್ಯಕ್ಷರು ವಹಿಸ್ಕೊಂಡು, ಇದ್ರ ಜೊತೆಯಲ್ಲಿ ಮೊನ್ನೆ ತಾನೇ ನಾವು ರಾಜೀನಾಮೆ ಕೊಟ್ಟು ಸತೀಶ್ ಅವರು ಈ ಜಾಗದಲ್ಲಿ ಅಧ್ಯಕ್ಷತೆ ವಹಿಸ್ಕೊಂಡು 2024-25 2.25 ಕೋಟಿ ನಾವು ಬಂದಾಗಿನಿಂದ 2008 2.25 ಕೋಟಿ ಲಾಭ ಬಂದಂಥದ್ದು. ಇವತ್ತು ನಮ್ಮ DCC ಬ್ಯಾಂಕಿಂದ 208 ಪ್ಯಾಕ್ಸ್ ಅಲ್ಲಿ 2010ರಿಂದ ಇದು ಕಂಪ್ಯೂಟರೈಸೇಷನ್ ಮಾಡಿ ಪಾರದರ್ಶಕವಾಗಿ ಸೊಸೈಟಿ ನಡೀತದೆ ಅಂತ ನಮ್ಮ DCC ಬ್ಯಾಂಕಲ್ಲೇ ಪ್ರಶಸ್ತಿ ಬಂದು, ಅಪೆಕ್ಸ್ ಬ್ಯಾಂಕಿಂದ ಬಂದು ರಾಜ್ಯ ಮಟ್ಟದಲ್ಲಿ ಸಹಕಾರ ರತ್ನ ಪ್ರಶಸ್ತಿಗಳು ಪಡ್ಕೊಂಡು, ಇಲ್ಲಿರೋ ಸಿಬ್ಬಂದಿ ಮತ್ತೆ ನಮ್ಮ CEO ಅವರು ಹಗಲು ದುಡಿದು ಇದನ್ನ ಒಂದು ನಂಬಿಕೆ ಮೇಲೆ ಏನು ಇವತ್ತು 4 ಕೋಟಿ ಏನು ಡಿಪಾಸಿಟ್ ಇತ್ತು, ಇವತ್ತು 2010ರಿಂದ 2026 ಅಧ್ಯಕ್ಷರು ಇವಾಗ ಹೇಳಿದಂಗೆ 204 ಕೋಟಿ ಡಿಪಾಸಿಟ್. ಒಂದು ನಂಬಿಕೆ, ಪಾರದರ್ಶಕವಾಗೈತೆ, ಕಂಪ್ಯೂಟರೈಸೇಷನ್ ಇದೆ, ನಾವೇನು ಡಿವಿಡೆಂಡ್ ಕೊಡ್ತೀರಿ ಅಂತ ಒಂದು ನಂಬಿಕೆ ಮೇಲೆ ಇಟ್ಟಂಥದ್ದು. ಅವ್ರಿಗೂ ಇವತ್ತು ನಾವು ಏನು ಠೇವಣಿದಾರರು ಇದ್ದಾರೆ ಅವ್ರಿಗೆಲ್ಲ ಒಂದು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಮತ್ತೆ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಬಹಳಷ್ಟು ಜನ ಅಧ್ಯಕ್ಷತೆ ನಾವು ವಹಿಸಿದ್ದಾಗ ಬಹಳಷ್ಟು ಬೇರೆ ಬೇರೆ ನಿರ್ದೇಶಕರುಗಳಿದ್ರು. ಈಗ ನಮ್ಮ ಜೊತೆಯಲ್ಲಿ ಹಳಬರು ಒಂದು 5 ಜನ, ಹೊಸಬರು ಒಂದು 6 ಜನ ಜೊತೆಯಲ್ಲಿ ಇವತ್ತು ಪಾರದರ್ಶಕವಾಗೈತೆ ಅಂತ ಅಂದ್ಬಿಟ್ಟು ನಮ್ಮ ಸೊಸೈಟಿಗೆ ಒಂದು ನಂಬಿಕೆ ಮೇಲೆ ಅಧ್ಯಕ್ಷರು ಹೇಳಿದ್ರು. ಒಂದು ನಂಬಿಕೆ ಮೇಲೆ 204 ಕೋಟಿ, ಇನ್ನು ಮುಂದೆ 200ರಿಂದ 250 ಕೋಟಿ ಬೆಳೀಲಿ ಅಂತ ಒಂದು ಆಶಿಸುತ್ತಾ, ಜೊತೆಯಲ್ಲಿ ನಾವು DCC ಬ್ಯಾಂಕು ಈ ಸಂಸ್ಥೆಯಿಂದ 3 ಬಾರಿ ಆಯ್ಕೆ ಆಗಿರೋದಕ್ಕೆ ನಮ್ಮ ನಿರ್ದೇಶಕರು ಮತ್ತೆ ನಮ್ಮ ಸಿಬ್ಬಂದಿಯವರು, ನಮ್ಮ ತಾಲೂಕಿನ 9 ಸೊಸೈಟಿಯವರು ಮತ್ತೆ ನಮ್ಮ ಜೊತೆ ಇರೋಂಥ ಅಲ್ಲಿರೋ ಅಧ್ಯಕ್ಷರುಗಳು ಎಲ್ಲರೂ ನಮ್ಮನ್ನು ಇನಾಲ್ಮೇಸ್ ಮಾಡ್ಕೊಂಡು ತಾಲೂಕಿನ ವ್ಯವಸಾಯದಲ್ಲಿ ಏನು ಇವತ್ತು ರೈತರ ಒಕ್ಕೂಟ ಏನೈತೆ ಅದಕ್ಕೆ 0% 35ರಿಂದ ತಾಲೂಕು 40,200 ಕೋಟಿ ಬೆಂಗಳೂರು DCC ಬ್ಯಾಂಕ್ ಅಲ್ಲಿ KCC ಸಾಲ ಕೊಟ್ಟಿರೋದ್ರಿಂದ ನಾವು ಸುಮಾರು ನಮ್ಮ ತಾಲೂಕಕ್ಕೆ ನಾವು ಹೋದಾಗಿನಿಂದನೂ 42 ಕೋಟಿ ರೂಪಾಯಿ ತಂದು ಇವತ್ತು 9 ಸೊಸೈಟಿನೂ ಲಾಭದಾಯಕವಾಗಿರೋಂಥ ಸಂಸ್ಥೆಗಳು. ಅದ್ರ ಜೊತೆಯಲ್ಲಿ 208 ಸೊಸೈಟಿ ನಮ್ಮ DCC ಬ್ಯಾಂಕ್ ಜೊತೆಯಲ್ಲಿ ಪ್ರಥಮ ಸ್ಥಾನ ತಗೊಂಡು, ಜೊತೆಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತೆ ನಮ್ಮ ಬೆಂಗಳೂರು DCC ಬ್ಯಾಂಕಲ್ಲಿ ಇರೋಂಥ ಡೈರೆಕ್ಟರ್ಗಳು, ಅಲ್ಲಿರೋಂಥ MLCಗಳು, ಅಲ್ಲಿರೋಂಥ ಅಧ್ಯಕ್ಷರುಗಳು ನಮ್ಮದನ್ನ ಹೊಸಕೋಟೆ ಅಂತಂದ್ರೆ ಬಿಳಪ್ಪ ಅದು 100% ಕ್ಲಿಯರ್ ಅನ್ನೋ ಮಟ್ಟದಲ್ಲಿ ಬೆಳೆದಂಥದ್ದು. ನಾವು ಆ DCC ಬ್ಯಾಂಕಲ್ಲಿ ನಾವು ತಂದಂಥದ್ದು ಶ್ರೀಶಕ್ತಿ ಇರ್ಬೋದು, KCC ಇರ್ಬೋದು. ಅದ್ರ ಜೊತೆಯಲ್ಲಿ ನಮ್ಮ ಸಿಬ್ಬಂದಿಗಳು ಬಹಳ ಶ್ರಮ ಬಿದ್ದು ಏನು 400 ರೂಪಾಯಿ ಸಂಬಳ ತಗೊಂತ ಇದ್ರು, ಏನು ಇವತ್ತು 1 ಲಕ್ಷ ರೂಪಾಯಿ ಸಂಬಳ ತಗೊಂತ ಇದ್ದಾರೆ. ಏನು 13 ಜನ 16 ಜನ ಇವತ್ತು ನಮ್ಮ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು PDS ಇರ್ಬೋದು, ಎಲ್ಲಿ ಒಂದು ಕಂಪ್ಲೇಂಟ್ ಇಲ್ಲ. 10-15 ವರ್ಷದಿಂದ ಗೊಬ್ಬರ ಫರ್ಟಿಲೈಸರ್ಸ್ ಇರ್ಬೋದು, ಯಾವುದೇ ತೊಂದರೆ ಇಲ್ಲ. ಜೊತೆಯಲ್ಲಿ ಯಾವುದೇ ಒಂದು ಗೋಲ್ಡ್ ಲೋನ್ ನಾವು ಇವತ್ತು ಗೋಜಿರ ಕಂಪ್ನಿಯಿಂದ ಚೆಕ್ ಮಾಡೋಕ್ಕೆ ಒಂದು ಮಿಷಿನ್ 6.5 ಲಕ್ಷ ಸುಮಾರು, ಅದನ್ನ ನಾವು DCC ಬ್ಯಾಂಕಲ್ಲೇ 43 ಬ್ರಾಂಚ್ ಇದ್ಕೊಂಡು 4 ಇನ್ನೂ ತಗೊಳ್ಬೇಕಾಗಿದ್ರೆ ನಾವು ಈ ವರ್ಷ ತಗೊಳ್ಳೋಣ ಅಂತಂದ್ರೆ ನಮ್ಗೆ ಬಂದಂಥ ಮಾಹಿತಿಯಲ್ಲಿ ನಾವೇ ಅದ್ರ ಪ್ರಥಮವಾಗಿ ತಗೊಂಡು ನಮ್ಮ ಲಾಕರ್ಸ್ ಇರೋಂಥ ಸಿಸ್ಟಮ್ಮು, ನಮ್ಮಲ್ಲಿ ಇರೋಂಥ ಕಂಪ್ಯೂಟರೈಸೇಷನ್ ಸಿಸ್ಟಮ್ಮು, ನಾವು ಕೊಟ್ಟಂಥ ಬಡ್ಡಿ ಕೊಡೋವಂಥದ್ದು ಹೋಗ್ತಾ ಇರೋಂಥದ್ದು ಅವ್ರ ಸಿಸ್ಟಮ್ಮು ಎಲ್ಲ ಒಂದು ಕಂಪ್ಯೂಟರೈಸೇಷನ್ನಲ್ಲಿ ಈಗಾಗಲೇ ನಬಾರ್ಡ್ನವ್ರು ಬಂದು ಪ್ರಶಸ್ತಿ ಕೊಟ್ಟು ನಬಾರ್ಡ್ನಿಂದ ಕರೆಸ್ಕೊಂಡು ಮಿನಿಸ್ಟ್ರಿ ಕೋಆಪರೇಟಿವ್ ಸೆಕ್ಟರಲ್ಲಿ ನಮ್ಮ CEO ಅಲ್ಲಿ ಮಾತನಾಡಿದಂಥದ್ದು. ಇವತ್ತು ರಾಜ್ಯ ಮಟ್ಟದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಭಾಷೆಯಲ್ಲಿ ಹೆಂಗೆ ಬೆಳಗ್ತು ಅಂತ ಇವತ್ತು ಹರಿಯಾಣದವ್ರು ಇರ್ಬೋದು, ಇಲ್ಲ ಬಿಹಾರದವ್ರು ಇರ್ಬೋದು ಫೋನ್ ಮಾಡ್ತಾ ಇರೋದು, ಮತ್ತೆ ಟ್ರೈನಿಂಗ್ ಬರ್ತೀನಿ ಅಂತ ಇರೋದು. ಈ ಸಂಸ್ಥೆ ನಾವು ಬಚ್ಚೇಗೌಡರ ಆಶೀರ್ವಾದ. ಯಾಕಂತಂದ್ರೆ ಇದು ಕಟ್ಟಿರೋದು ನಾವು DCC ಬ್ಯಾಂಕಲ್ಲಿ ಹೇಳ್ತಾ ಇರ್ತೀವಿ. ಇದು ಹೆಂಗ್ ಉಳಿತು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಅಂತಂದ್ರೆ ಒಂದು ನೇತೃತ್ವ ವಹಿಸ್ಕೊಂಬಂದಂತ ಬಚ್ಚೇಗೌಡರು ಅವ್ರ ನೆರಳಲ್ಲಿ ಬಂದಾಗ, ಅವ್ರ ತದನಂತರ ಮಗ ಬಂದಾಗ ಎಲ್ಲ ಸೊಸೈಟಿಗಳೂ ಒಂದು ಬೈದ್ನಿಂದ ಎಲ್ಲ ಸೊಸೈಟಿನೂ ಲಾಭದಾಯಕವಾಗಿದೆ. ಈ ಬಾರಿ ಸುಮಾರು 3 ಕೋಟಿ ಬಂದು ಮತ್ತೆ ಇವರು ಅಧ್ಯಕ್ಷತೆಯಲ್ಲೇ
ಇದನ್ನ ಏನ್ ಜನರಲ್ ಬಾಡಿ ಮಾಡ್ತೀರೋ ಅವತ್ತಿನ ದಿವಸದಲ್ಲಿ ಹೋಗ್ಬೇಕಾಗಿರೋಂಥ ಡಿವಿಡೆಂಡು ಪ್ರತಿ ವರ್ಷ ಹೆಂಗ್ ಕೊಟ್ಕೊಂಡ್ಬರ್ತಾ ಇದ್ರೆ ನಮ್ಗೆ ಏನು ಅದರಲ್ಲಿ ಕೋಆಪರೇಟಿವ್ ಅಲ್ಲಿ ಇರೋಂಥ ಪರ್ಸೆಂಟೇಜ್ ಅಲ್ಲಿ ಲಾಸ್ಟ್ ಪರ್ಸೆಂಟ್ 25% ಡಿವಿಡೆಂಡ್ ಕೊಡುವಂಥದ್ದು ನಂಬಿಕೆ ಇರೋಂಥ ಎಲ್ಲ ಅಕೌಂಟ್ ಇವತ್ತು ಸುಮಾರು ಒಂದು 1,500 ಜನ ಅಕೌಂಟ್ ಮಾಡ್ಕೊಂಡು ಅದರಲ್ಲಿ ಸೇವಿಂಗ್ಸ್ ಅಲ್ಲಿ ನಾವು ಬಡ್ಡಿ ಕೊಡ್ತಾ ಇರೋಂಥದ್ದು. ಏಜ್ 60 ವರ್ಷ ಮೀರಿದಂತ ತನಕ ಬಡ್ಡಿ ಕೊಡೋದಂತ ಇರ್ಬೋದು, ಗೋಲ್ಡ್ ಲೋನ್ ಕೊಡುವಂಥದ್ದು ಇರ್ಬೋದು, MTL ಲೋನ್ ಕೊಡುವಂಥದ್ದು ಇರ್ಬೋದು, ಮಾರ್ಟ್ಗೇಜ್ ಲೋನ್ ಕೊಡುವಂಥದ್ದು. ಇದು ಉನ್ನತ ಮಟ್ಟವಾಗಿ ನಮ್ಮ ಸಿಬ್ಬಂದಿಗಳು ಮತ್ತೆ ನಮ್ಮ ಅದ್ರ ಜೊತೆಯಲ್ಲಿ ಆ ಸಿಬ್ಬಂದಿಗಳ ನಮ್ಮ ಜೊತೆಯಲ್ಲಿ ಆರಿಸಿ ಬಂದಂತ ಎಲ್ಲ 15 ಕೋಆಪ್ ಆಗಿರೋಂಥ ನಿರ್ದೇಶಕರು 15 ಜನನು ಸೇರಿ ಒಂದು ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅಂತೇಳಿ ಪ್ರತಿ ತಿಂಗಳು ನಾವು ಸಾಮಾನ್ಯ ಸಭೆನ ಒಂದು ಕರೆದು ಅದನ್ನ ಮಾತಾಡಿ ಎಲ್ಲಾನು ಸಮೃದ್ಧಿಯಾಗಿ ಹಾಕಿಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ. ಇದು ಇನ್ನೂ ಹೆಚ್ಚಿನ ಠೇವಣಿ ಬರಲಿ, ಹೆಚ್ಚಿನ ಸಾಲ ರೈತರ ಪರವಾಗಿ ಹೋರಾಡಿ ಇದು ನಾವು ಕೊಡಕ ತಯಾರಾಗಿದ್ದೀರಿ. ಅದ್ರ ಜೊತೆಯಲ್ಲಿ ಗೋಲ್ಡ್ ಇವತ್ತು ಏನು ಸೇಟುಗಳು ಬಂದು ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಏನು ಇವತ್ತು 3-4% ಮಾಡ್ತಾ ಇದ್ರೆ ಇವತ್ತು ಬರೀ 83 ಪೈಸೆ ನಮ್ಮ DCC ಬ್ಯಾಂಕ್ ಇರ್ಬೋದು, ನಮ್ಮ SFCS ಇರ್ಬೋದು, ನಮ್ಮ ಸಂಘದಿಂದ 90 ರಿಂದ 100 ಕೋಟಿ ರೂಪಾಯಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಮ್ಮ ನಿರ್ದೇಶಕರು ಮತ್ತೆ ಅಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ನಮ್ಮನ್ನ ಏನು ವರಿಷ್ಠರು ಅವ್ರಿಗೂ ವರಿಷ್ಠರಿಗೂ ನಾವು ಶರತ್ ಬಚ್ಚೇಗೌಡರು ಮತ್ತೆ ಬಚ್ಚೇಗೌಡರು ಇಲ್ಲಿ ಮುಖಂಡರಿಗೂ ನಾವು ಅಭಿನಂದನೆ ಸಲ್ಲಿಸಿ ನಮ್ಮ ಇರೋ ಸಿಬ್ಬಂದಿ 99.2% ಮಾಡಿರೋದ್ರಿಂದ 99.6 ರಿಕವರಿ ಮಾಡಿರೋಕೆ ಅವ್ರಿಗೂ ಒಂದು ಅಭಿನಂದನೆ ಸಲ್ಲಿಸಿ ಅವಕ್ಕೂ ಮುಂದಿನ ವರ್ಷ ಹೆಚ್ಚಿನ ಇನ್ನೂ ಲಾಭ ಗಳಿಸಿ ಇನ್ನೂ ಹೆಚ್ಚಿನ ಠೇವಣಿ ತಂದು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ, ಇನ್ನೂ ಹೆಚ್ಚಿನ ಸಿಬ್ಬಂದಿ ಸೇರಿಸ್ಕೊಳ್ಳಿ ಅಂತ ಆಶಿಸುತ್ತಾ ನಿಮ್ಮ ಪತ್ರಕರ್ತರಿಗೂ ನಾವು ಅಭಿನಂದನೆ ಸಲ್ಲಿಸಿ ನಮ್ಮ ನಿರ್ದೇಶಕರು ನಮ್ಮ ಅಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ.